ನೋಡಿ ಎಂಥ ಜಾಗದಲ್ಲಿ ಬ್ರಷ್ ಮಾಡ್ತಾ ಇದ್ದೀನಿ ನಾನು, ನೋಡ್ರೆ ಕಲ್ದು ಹೋಗ್ಬಿಡ್ತೀರಾ. ನೋಡಿ ಇಂಥ ನೇಚರ್ ಮಧ್ಯದಲ್ಲಿ ನಾನು ಇವತ್ತು ಬ್ರಷ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಅಣ್ಣ ಮನೆಗೆ ಬಂದಿದ್ದೀನಿ. ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಇದು ಆ ಕಡೆ ಲೈಟಾಗಿ ತೋಟ ಇದೆ, ಇದೆಲ್ಲ ಅಡಿಕೆ ತೆಂಗು ಹಂಗೆ ಇದು ಆ್ಯಕ್ಚುಲಿ ಫುಲ್ಲು ಫಾರೆಸ್ಟ್ ಮಧ್ಯೆ ಮನೆ ಇರೋದು. ಇದಾಗಿರೋದು ಬಾಯಿ ಇಗ್ನೋರ್ ಮಾಡಿ ಬ್ರಷ್ ಮಾಡ್ತಾಯಿದ್ದೀನಿ, ಅದು ಪೇಸ್ಟ್ ಎಲ್ಲ. ಸೊ ಲೊಕೇಶನ್ ಮಾತ್ರ ಸಖತ್. ನನಗೆ ಸಿರ್ಸಿಗೆ ಬಂದರೆ ನಾನು ಆಲ್ಮೋಸ್ಟ್ ಇವ್ರ ಮನೇಲೇ ಇರೋದು. ನನಗೆ ಈ ಜಾಗ ಹೆವಿ ಇಷ್ಟ. ನೈಟು ನೋಡೋಣ, ಆದರೆ ಟ್ರೆಕ್ಕಿಂಗ್ ಎಲ್ಲ ಹೋಗೋಣ, ಹಂಟಿಂಗ್ ಎಲ್ಲ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ. ನಮ್ಮ ದೊಡ್ಡಮ್ಮ ಇಲ್ಲ, ನಮ್ಮ ಅಣ್ಣ ಮಾತ್ರ ಇದ್ದಾನೆ. ಅವ್ರಿಗೆ ಅಡುಗೆದು ಗಂಧ ಗಾಳಿನೂ ಗೊತ್ತಿಲ್ಲ. ನಾನೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟು ಮ್ಯಾಗಿ ಮಾಡ್ಕೊಂಡು ತಿಂತಾ ಇದೀವಿ. ಇನ್ನ ಫನ್ ಏನು ಅಂದ್ರೆ ಖಾರ ಪುಡಿ ಇಲ್ಲ, ಇಲ್ಲಿ ಬರೀ ಉಪ್ಪು ಹಾಕಿಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಒಬ್ಬ ಪಳಾರ್ ಬಂದು ಬ್ರೆಡ್ ಆಮ್ಲೆಟ್ ಮ್ಯಾಗಿ ಮಕ್ಕಳು ಮಾಡ್ತಾರೆ, ಇವ್ರು ಮಾಡೋದು ಪಳಾರ್ ತರಲ್ಲ. ಕಾಡು ಮಧ್ಯದಲ್ಲಿ ನಾವು ಚೆನ್ನಾಗಿದೆ ಒಂಥರ. ಹೆಂಗೆ ಬೇಟೆಗಾರನಿಗೆ ನಾನೇ ಬೇಟೆ ಹೇಳ್ಕೊಟ್ಟಿರೋ ಥರ ಇದ್ದೀನಿ. ಟವಲ್ ಹಾಕೊಂಡು ಸ್ನಾನ ಮಾಡೋದು. ಬನ್ನಿ ಸಿಗೋಣ ಗಾಯ್ಸ್. ಇವಾಗ ನಾವು ಇಲ್ಲೇ ಹೊಳೆಯಲ್ಲಿ ಆಟ ಆಡಕ್ಕೆ ಬಂದಿದ್ದೀವಿ. ಹಿಂಗೆ ಹಂಗೆ ಫನ್ ಮಾಡೋಣ ಅಂತ ಸ್ವಲ್ಪ ಹೊಳೆಯಲ್ಲಿ ನಮ್ಮ ಪ್ರಶಾಂತ್ ಪಳಾರ್ಗೆ ನೀರಲ್ಲಿ ಇಳಿಸೋಣ ಅಂತ ಬಂದಿದ್ದೀವಿ. ಗಾಯ್ಸ್, ಇವಾಗ ನಾವಿಲ್ಲಿ ಹೊಳೆಯಲ್ಲಿ ಪ್ರಶಾಂತ್ಗೆ ಆಡ್ಸೋಣ ಅಂತ ಕರ್ಕೊಂಡ್ಬಂದೆ. ಆದರೆ ಒಂದು ಗಾಬರಿ ಪಡ್ಕೊಂಡು ಅಲ್ಲೇ ಕೂತವರೆ. ನಾನು ಇವಾಗ ಇಳಿತಾ ಇದ್ದೀನಿ ಮಸ್ತಾಗಿ. ಆದರೆ ನೀರು ಮಾತ್ರ ಹೆವಿ ತಣ್ಣಗಿದೆ, ಇಳಿಯೋಕ್ಕಾಗ್ತಿಲ್ಲ. ಮನೆಯಿಂದ ಯಾರೋ ಐಸ್ ಗಡ್ಡೆ ತಂದು ಹಾಕೋ ಥರ ಇದೆ. ಆಲ್ರೆಡಿ 1 ಗಂಟೆ ಆಗಿದೆ, ಆದರೆ ಅಷ್ಟು ತಣ್ಣಗಿದೆ. ಬನ್ನಿ ನೋಡೋಣ, ಮತ್ತೊಂದು ಸಲ ಇಳಿತೀನಿ. ಇವಾಗ ಆಲ್ರೆಡಿ ಇಳಿದಿದೆ, ಇದು ಸೆಕೆಂಡ್ ರೆಕಾರ್ಡು. ಆಟ ಆಯಿತು. ಇವಾಗ ನೆಕ್ಸ್ಟು ಹೋಗಿ ಸ್ನಾನ ಮಾಡಬೇಕು ಮಸ್ತಾಗಿ. ಆಮೇಲೆ ನೋಡೋಣ ಮುಂದೆ ಮತ್ತೆ ಏನೇನು ಮಾಡ್ತೀವಿ ಅಂತ. ಬನ್ನಿ, ಸ್ಟೇ ಟ್ಯೂನ್ಡ್, ತೋರಿಸ್ತಾ ಇರ್ತೀನಿ. ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ಇವತ್ತು ಹೊನ್ನಳ್ಳಿಲಿ ಇದ್ದೀವಿ. ಆ್ಯಕ್ಚುಲಿ ನೈಟೇ ಬಂದಿಲ್ಲ, ರೀಚ್ ಆದ್ವಿ. ಆದರೆ ಬರೋ ತನಕ 4 o'clock ಆಗಿಬಿಟ್ಟಿತ್ತು. ಅದಕ್ಕೆ ಅವಾಗ ಏನು ಕತ್ಲೆ ಕಾಡಲ್ಲಿರೋದು ಮನೆ ಏನೂ ಕಾಣೋದಿಲ್ಲ. ಇದು ನಾನು ಸಿರ್ಸಿಗೆ ಬಂದರೆ ಇಲ್ಲೇ ನಾನು ಜಾಸ್ತಿ ಇರೋದು. ಒಳ್ಳೆ ಸೂಪರಾಗಿರುತ್ತೆ ಲೊಕೇಶನ್. ಇಲ್ಲೆಲ್ಲ ನೋಡಿದ್ರೆ ಇಲ್ಲಿಂದ ಹೋಗೋದೇ ಮನಸ್ಸಾಗಲ್ಲ. ನೋಡಿ, ಅಲ್ಲಿ ನಾಯಿಗಳಿದೆ ನಮ್ಮ ಅಣ್ಣದು. ಈ ನಾಯಿ ಎಂಥ ಲೊಕೇಶನಲ್ಲಿದೆ ನೋಡ್ರಿ. ಸ್ವಲ್ಪ ಎಲ್ಲಿ ನೋಡಿದ್ರು ಇದು ಅವ್ರದ್ದು ಅಡಿಕೆ ಫಾರ್ಮು. ಆ ಕಡೆ ಎಲ್ಲ ಫುಲ್ಲು ಕಾಡಿದು. ಮೇಲೆ ಹೋದರೆ ಫುಲ್ಲು ಫಾರೆಸ್ಟು. ಎಲ್ಲ ಆನೆಗಿನೆ ಎಲ್ಲ ಇಲ್ಲ, ಟೈಗರ್ ಇದೆ, ಬಟ್ ರೇರ್ಲಿ ಅದೆಲ್ಲ ಅಷ್ಟು ಸಿಗೋದಿಲ್ಲ. ಜಿಂಕೆ, ಆಮೇಲೆ ಇದು ಏನಂತಾರೆ ಕಾಡ್ಕೋಣ, ಇದೆಲ್ಲ ಮಸ್ತಾಗಿರುತ್ತೆ ಭಾರಿಯಾಗಿ. ಎಂಥ ಬ್ಯೂಟಿಫುಲ್ ಲೊಕೇಶನಿಂದ ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಒಂದು 2-3 ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಆದರೆ ಕವರ್ ಮಾಡೋಣ, ಇಲ್ಲ ಅಂದರೆ ಬೇರೆ ಲೊಕೇಶನ್ ತೋರಿಸ್ತಾ ಇರೋಣ. ನಿಮಗೆ ತೋರಿಸ್ದೆ ಏನು ಮಾಡ್ತೀವಿ. ಇಮಿಡಿಯೇಟಾಗಿ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ ಗಾಯ್ಸ್. ಇವಾಗ ನಾವು ಸಾಲ್ಕಣಿ ಅನ್ನೋ ಇನ್ನೊಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮದು ಇನ್ನೊಬ್ಬ ದೊಡ್ಡಮ್ಮ ಮನೆ ಇದೆ ನೋಡಿ, ಇದೇ ರೋಡು. ಇವಾಗ ನಾವು ಸಾಲ್ಕಣಿಗೆ ಬಂದಿದ್ವಿ ನಮ್ಮ ದೊಡ್ಡಮ್ಮ ಮನೆಗೆ. ಇವಾಗ ಹಂಗೆ ನಮ್ದಿಲ್ಲ ಮುಂದೆ ಪರ್ಫೆಕ್ಟ್ ಮ್ಯಾನ್ ಇದ್ದಾನೆ, ಆಮೇಲೆ ತೋರಿಸ್ತೀನಿ. ಅವ್ನು ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ, ಅವನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾನೆ. ಯಾವಾಗಲೂ ಪರ್ಫೆಕ್ಟಾಗೆ ಕರ್ಕೊಂಡು ಹೋಗ್ತಾನೆ, ಅದಕ್ಕೆ ಪರ್ಫೆಕ್ಟ್ ಮ್ಯಾನ್ ಅಂತ ಅವ್ನಿಗೆ ಹೆಸರಿಟ್ಟಿರೋದು. ಹೇಳ ಹಿಂದೆಯಿಂದ ತೋರಿಸ್ತೀನಿ ನೋಡಿ, ಇವನೇ ಅದು. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಇವನೇ ನೋಡಿ, ಪರ್ಫೆಕ್ಟ್ ಆಗಿ ಅಂದ್ಬಿಟ್ಟು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾನೆ. ಪರ್ಫೆಕ್ಟ್ ಅಂದ್ಬಿಟ್ಟು ನೋ ಕಾಮೆಂಟ್ಸ್. ತುಂಬಾ ಡೀಪ್ ಇದೆ, ತುಂಬಾ ಹುಷಾರಾಗಿ ಹೋಗ್ಬೇಕು. ಡೀಪು ಇಲ್ಲ ಏನಿಲ್ಲ. ಕುಂದಿಲ್ಲ, ಬರೀ ಸೌಂಡ್ ಅದು. ಕುಣಿಯಸ್ ಧೈರ್ಯ ಎಲ್ಲ ನಂಗಿಲ್ಲ ನೋಡಿ. ಇವಾಗ ಇವ್ರದ್ದು ತೋಟಕ್ಕೆ ಬಂದಿದ್ದೀವಿ ಮಸ್ತಾಗಿ. ಒಂದು ದೊಡ್ಡ ಹೊಂಡ ಉಂಟಂತೆ, ತೋರಿಸ್ತಾನೆ. ಅಲ್ಲೊಂದು ಡೈ ಹೊಡಿತಾರಂತೆ. ಅವನದೊಂದು ಬ್ಯಾಕ್ ಸ್ಟೋರಿ ಇದೆ, ಅದೆಲ್ಲ ಹೇಳಿದ್ರೆ ನೀವು ಅಷ್ಟೇ ಒಳ್ಳೆ ವೈರಲ್ ಕಂಟೆಂಟ್ ಅದು.
ಫುಲ್ಲು ಏನಂತಾರೆ ವರ್ಲ್ಡ್ ವೈಡ್ ರೀಚ್ ಆಗಿಬಿಡ್ತಾನೆ ಅದೊಂದು ಕಂಟೆಂಟ್ಗೆನೆ ಅವನು. ನೋಡಿ ಇದು ಫುಲ್ಲು ಅಡಿಕೆ ತೋಟ. ಫಸ್ಟು ಆ ಕಡೆ ಇನ್ನೂ ಬೇರೆ ಇದೆ, ಬೇರೆ ಏನೇನೋ ಬೆಳೀತಾರೆ. ಇದು ಒಂಥರ ಮಿಕ್ಸ್ ಫಾರ್ಮಿಂಗ್, ಅದಕ್ಕೆ ಏನಂತಾರೆ ಎಕ್ಸಾಕ್ಟ್ ಹೆಸರೆಲ್ಲ ಗೊತ್ತಿಲ್ಲ ನಮಗೆ. ಆದರೆ ಸಖತ್ತಾಗಿ ಫುಲ್ಲು ಮಸ್ತಾಗಿ ಇದು ಫುಲ್ಲು ಫಾರೆಸ್ಟ್ ಮಧ್ಯದಲ್ಲಿ ಬಂದು ಇವ್ರದ್ದು ಮನೆ ಇದೆ, ಪ್ಲಸ್ ತೋಟನೂ ಮಾಡ್ಕೊಂಡಿದ್ದಾರೆ. ಇವರು ತುಂಬ ವರ್ಷದಿಂದ ಇಲ್ಲಿದ್ದಾರೆ. ನಾನು ಬಂದಾಗೆಲ್ಲ ಅದೇ ಹೇಳಲ್ಲ, ಅವಾಗ ಇದಕ್ಕೂ ಮುಂಚೆ ಒಂದು ಮನೆ ತೋರಿಸಿದ್ದೀನಿ. ಅವ್ರ ಮನೇಲಿ ಇರ್ತೀನಿ, ಇಲ್ಲ ಇಲ್ಲಿರ್ತೀನಿ. ಇಲ್ಲೆಲ್ಲ ಬಂದುಬಿಟ್ರೆ ಸಿಟಿಗೆ ಹೋಗೋ ಮನಸ್ಸೇ ಬರೋಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಹಾಂ ನೋಡಿ ಹಿಂಗೆ. ಹಾಂ ನೋಡಿ ಇವನೇ ಪಳಾರ್ ನಟೇಶು. ಇನ್ನೊಂದೊಂದು ಸ್ಟೋರಿ ಇದೆ, ಸ್ಟೋರಿ ಎಲ್ಲ ಹೇಳ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಒಂದು ಫಿಲಮ್ ರೆಡಿ ಆಗುತ್ತೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಬನ್ನಿ ಮೇಲೆ ಸ್ವಲ್ಪ ಜಂಗಲ್ ಅಲ್ಲ, ಜಂಗಲ್ ಟೈಪೇ, ಗುಡ್ಡ ಬೆಟ್ಟ ಕಾಡು. ಅಲ್ಲೊಂದು ಸೊಪ್ಪು ಸಿಗುತ್ತೆ, ಆ ಸೊಪ್ಪು ಬೆರಳು ಮಧ್ಯೆ ಇಟ್ಟು ಹೊರಟ್ರೆ ಪಳ್ಳ ಅಂತ ಸೌಂಡ್ ಬರುತ್ತೆ. ಗೈಸ್ ನೋಡಿ ಇವಾಗ ಈಶ್ವರನ ಹೂದೋಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ ಹಿಂದೆಗಡೆ. ನೋಡಿ ಏನು ಸಿಗುತ್ತೋ ಈಶ್ವರನ ಹೂದೋಟದಲ್ಲಿ. ಈಶ್ವರನ ಭೂತೋಟದಲ್ಲಿ ಅವನು ಬ್ರಹ್ಮ ರಾಕ್ಷಸ ಸಿಗ್ತಾನೆ ಅಂತ. ಬನ್ನಿ ನೋಡೋಣ, ಬ್ರಹ್ಮ ರಾಕ್ಷಸ ಸಿಗ್ತಾನೋ ಇಲ್ಲ ನಮ್ಮ ಪಳಾರ್ ಪ್ರಶಾಂತ್ ಸಿಗ್ತಾನೋ ಅಂತ. ಇವಾಗ ನಾವು ಯಾಣ ಕೇವ್ಸ್ಗೆ ಹೋಗ್ತಾ ಇದೀವಿ. ನಮ್ಮ ಜೊತೆ ನಮ್ಮ ಕಸಿನ್ಸು ಲೋಡ್ ಆಗಿದ್ದಾರೆ ಗಾಡಿ ಲಂಗೆನೆ. ಪಳಾರ್ ಆ್ಯಸ್ ಇಲ್ಲೇ ಪಕ್ಕದಲ್ಲೇ ಕುತ್ಕೊಂಡಿದ್ದಾನೆ ಪಳ ಅಂತ. ಇವತ್ತು ಯಾಕೋ ವೈಟ್ ಶರ್ಟ್ ಹಾಕೊಂಡು ಯಾಣಲ್ಲಿ ಶರ್ಟ್ ಬ್ಲ್ಯಾಕ್ ಮಾಡ್ಕೊಳಕ್ಕೆ. ಬನ್ನಿ ನೋಡೋಣ ಹೆಂಗಿದೆ ಮುಂದೆ ಯಾಣ ತೋರಿಸ್ತೀನಿ. ಇನ್ನ ಒಂದು ದಯವಿಟ್ಟು ಅವ್ನ ಮೇಲೆ ಕೇಸ್ ಹಾಕ್ರಿ. ಇದು ಮೊಬೈಲ್ ಇಸ್ಕೊಂಡ್ರಿ ಮಾಡ್ತಾವ್ರಿ. ಹಾಕಿ ಏನಕ್ಕೆ ಕೇಸ್ ಹಾಕ್ತೀರಿ ಹಾಕಿ, ಯಾವಾಗಲೇ ಪಾಪ್ಯುಲರ್ ಆಗೋದು ನಾನು. ಬಬ್ಬಾ ಗೈಸ್, ವೆಲ್ಕಮ್ ಟು ಯಾಣ. ಇಂತೂ ಘಾಟ್ ಸೆಕ್ಷನ್ ದಾಟಿ ಆಫ್ ರೋಡಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಫೈನಲ್ ಆಗಿ ಯಾಣಕ್ಕೆ ಬಂದು ರೀಚ್ ಆಗಿದ್ದೀವಿ. ಬನ್ನಿ ಹೋಗೋಣ ಒಳಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಗೈಸ್ ಇಲ್ಲೆಲ್ಲ ಅಬ್ಸರ್ವ್ ಮಾಡಿರಿ ಸಾಯಿಲ್ ಕಲರ್ ಯಾವುದಿದೆ ಅಂದ್ಬಿಟ್ಟು, ಏನಕ್ಕಂದರೆ ತುಂಬ ಇಂಪಾರ್ಟೆಂಟು. ಸೊ ಇಲ್ಲೆಲ್ಲ ನೋಡಿ, ನಿಮ್ಮ ಸಿರ್ಸಿ ಸೈಡೆಲ್ಲ ಬಂದರೆ ಇಲ್ಲೆಲ್ಲ ಬಂದು ರೆಡ್ ಕಲರ್ ಸಾಯಿಲ್ ಇರುತ್ತೆ. ಆ್ಯಕ್ಚುಲಿ ಯಾನಾಗಿ ಬರೋಕ್ಕೆ 2 ಎಂಟ್ರಿ ಇದೆ. ಇದು ಒಂದು ಎಂಟ್ರಿ, ಆ ಕಡೆಯಿಂದ ಇನ್ನೊಂದು ಎಂಟ್ರಿ ಇದೆ. ಇದು ಒಂದು 500 ಮೀಟರ್ಸ್ ಟ್ರೆಕ್ಕಿಂಗ್ ಮಾಡಬೇಕು. ಆ ಕಡೆ ಬಂದರೆ ಆಲ್ಮೋಸ್ಟ್ 1.5-2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಫುಲ್ಲು ಫಾರೆಸ್ಟ್ ಆಗಿ, ಆ ಕಡೆ ಈ ಕಡೆ 2 ಕಡೆ ಡೆನ್ಸ್ ಫಾರೆಸ್ಟ್ ನೋಡಿ. ರೋಡ್ಸ್ ಬಗ್ಗೆ ಎಲ್ಲ ಏನೋ ತಲೆ ಕೆಡ್ಸ್ಕೊಬೇಕಾಗಿಲ್ಲ. ಇಂಡಿಯಾದಲ್ಲಿ ಎಲ್ಲೋದ್ರು ಪಳಾರ್ ರೋಡ್ಸ್ ಕಡೆನೆ ಕಾಣುತ್ತೆ. ಅಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಇಲ್ಲಿ ಕಿತ್ತೋಗಿರುತ್ತೆ, ಅಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಇರುತ್ತೆ. ಏನು ಹಿಂಗ್ ನಡೀತಾನೆ ಅನ್ಬಿಡಿ. ಫುಲ್ ಇಲ್ಲೋಡಿ ಡೌನ್ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೇನೆ ಫುಲ್ಲು ಶೇಕಿ ಫುಲ್ ಸುಸ್ತಾಗ್ತೈತೆ ಆಲ್ರೆಡಿ. ಫಸ್ಟೇ ಬೇರೆ ಕಾಲ್ ಟೋಸ್ಟ್ ನೆನ್ನೆ ಫುಲ್ ಜಾತ್ರೆ ಸುತ್ತಾಡ್ಬಿಟ್ಟು ಇವಾಗ ಏನೇನೋ ಬನ್ನಿ. ಅಯ್ಯೋ ನೋಡಿ ಅಲ್ಲಿ ಎಷ್ಟು ಡೌನ್ ಇದೆ ಅಂತೂ. ಫೈನಲ್ ಆಗಿ ಬಂದು ಯಾಣಾಗ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ಮೇಜರ್ ಆಗಿ 2 ಹಿಲ್ಸ್ ಇದೆ. ಹಿಲ್ಸ್ ಅಲ್ಲ, ಅದೊಂದು ರಾಕ್ ಸ್ಟ್ರಕ್ಚರು. ಸೊ ಇದು ಬಂದು ಶಿವನ ರಾಕ್ ಸ್ಟ್ರಕ್ಚರ್. ಸೊ ಪಾರ್ವತಿ ಇದು ಬಂದು ಅಲ್ಲಿದೆ ನೋಡಿ, ಇದು ಪಾರ್ವತಿ ರಾಕ್ ಸ್ಟ್ರಕ್ಚರ್. ಆಮೇಲೆ ಇನ್ನೊಂದು ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರ, ನಾನು ಆಕ್ಚುಲಿ ಬೇಲೆಗಡೆ ನೋಡಿ ರೆಡ್ ಸಾಯಿಲ್ ಇದೆ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನೋಡಿ ಸಾಯಿಲ್ ಎಲ್ಲ ಬ್ಲ್ಯಾಕಿಶ್ ಆಗಿದೆ. ಬ್ಲ್ಯಾಕ್ ಅಂದ್ರೆ ನಾಟ್ ಎಕ್ಸ್ಟ್ರೀಮ್ಲಿ ಬ್ಲ್ಯಾಕ್, ಇಟ್ಸ್ ಆಲ್ ಬ್ಲ್ಯಾಕಿಶ್. ನೋಡಿ ಇಲ್ಲಿ ನೀರ್ ಹಾಕಿದ್ದಾರೆ. ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ ಎಷ್ಟು ಬ್ಲ್ಯಾಕ್ ಇದೆ ಸಾಯಿಲ್ ಅಂದ್ಬಿಟ್ಟು. ನೀರ್ ಸ್ಪ್ರಿಂಕಲ್ ಆಗ್ತಾ ಇರೋದಕ್ಕೆ ಸಾಯಿಲ್ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಗೊತ್ತಾಗ್ತಿದೆ. ಹಿಸ್ಟ್ರಿ ಬಂದು ಇದು ತುಂಬಾ ಮೈಥಾಲಜಿಕಲ್ ಆಗಿ ಹೋಗುತ್ತೆ. ಸೊ ಏನಂದ್ರೆ ವಿಷ್ಣು ಇದ್ದಾರಲ್ವಾ, ಅವಾಗ ಆ ಟೈಮ್ ಪೀರಿಯಡ್ ಹೋಗುತ್ತೆ. ಶಿವ ಬಂದು ಒಬ್ರಿಗೆ ಒಂದು ವರ ಕೊಡ್ತಾರೆ. ಅವನ ಏನ್ ವರ ಕೇಳಿರ್ತಾನೆ ಅಂದ್ರೆ, ನಾನು ಯಾರನ್ನ ಮುಟ್ಟಿದ್ರು ಅವರು ಭಸ್ಮ ಆಗ್ಬಿಡ್ಬೇಕು ಅಂತ. ಸೊ ಇದು ಬಂದು ಭಸ್ಮಾಸುರನ ಕತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಅವ್ನು ಎಲ್ಲಾರನು ಈ ತರ ತೊಂದರೆ ಕೊಟ್ಕೊಂಡ್ ಬರ್ತಾ ಇರುತ್ತೆ. ಅವಾಗ ವಿಷ್ಣು ಒಂದು ಮೋಹಿನಿ ಅವತಾರ ತಗೊಂಡ್ರೆ, ಮೋಹಿನಿ ಅವತಾರ ತಗೊಂಡ್ಬಿಟ್ಟು ಅವ್ರ ಮುಂದೆ ಹೋಗ್ಬಿಟ್ಟು ನಾನು ಹೆಂಗ್ ಮಾಡ್ತೀನಿ ನೀನು ಹಂಗೆ ಮಾಡ್ಬೇಕು. ಅವಾಗ ಭಸ್ಮಾಸುರ ಬಂದು ಅದೇ ತರ ಡ್ಯಾನ್ಸ್ ಮಾಡ್ತಿರ್ತಾನೆ. ಸೊ ಫೈನಲ್ ಆಗಿ ಏನ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾ ಮೋಹಿನಿ ಹಿಂಗ್ ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾರೆ.
ಹಂಗೆ ಭಸ್ಮಾಸುರ ಅವ್ರ ತಲೆ ಮೇಲೆ ಅವ್ರ ಕೈ ಇಟ್ಕೊಂಡ್ಬಿಟ್ಟು ಬರ್ನ್ ಆಗುತ್ತೆ. ಆಗಿದ್ದು ಸ್ಪಾಟ್ ಇದು. ಅದಕ್ಕೆ ಇಲ್ಲಿ ಫುಲ್ಲು ಸಾಯಿಲು ಬ್ಲ್ಯಾಕ್ ಆಗಿದೆ ಅಷ್ಟೇ. ಇನ್ನ ಫುಲ್ ಡೀಪ್ ಆಗೋ ಹಿಸ್ಟ್ರಿ ನನಗೂ ಅಷ್ಟೆಲ್ಲ ಗೊತ್ತಿಲ್ಲ. ಅಷ್ಟು ತಿಳ್ಕೊಳಕ್ಕೂ ನಿಮ್ಗೂ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತು ನನಗೆ. ಅದಕ್ಕೆ ಶಾರ್ಟ್ ಆಗಿ ಹೇಳಿದೀನಿ. ವಿಡಿಯೋ ಸ್ಕಿಪ್ ಗಿಪ್ ಎಲ್ಲ ಮಾಡಕ್ ಹೋಗ್ಬಿಡಿ, ಫುಲ್ ಆಗಿ ನೋಡಿ. ಹಂಗೆ ಇಮಿಡಿಯೇಟ್ ಆಗಿ ಸ್ಪಾಟ್ ಇಷ್ಟ ಆದ್ರೆ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಲೈಕ್ ಮಾಡಿ ಗೈಸ್. ಇದ್ರ ಬಗ್ಗೆ ಫುಲ್ ಆಗಿ ಹಿಸ್ಟ್ರಿ ಬೇಕು ಅಂದ್ರೆ ನಮ್ಮ ಪ್ರಶಾಂತ್ ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಫುಲ್ ಚಾನಲ್ ಹಿಸ್ಟ್ರಿನ ಹಾಕಿದ್ದಾರೆ. ನಾನು ಶಾರ್ಟ್ ಆಗಿ ಹೇಳಿದೀನಿ ಅಷ್ಟೇ. ನನ್ಗೆ ಹಿಸ್ಟ್ರಿ ಹೇಳೋದ್ರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನ್ಗೇನಿದ್ರು ಪ್ಲೇಸ್ ವಿಸಿಟ್ ಮಾಡೋದು, ಅದ್ರ ಜಾಗ ನೋಡೋದು, ಅದು ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂದ್ಬಿಟ್ಟು ನಿಮ್ಗೆ ತೋರ್ಸೋದು. ನಾವ್ ಹೇಳ್ತೀವಿ ಬನ್ನಿ, ನಾವು ತೋರಿಸ್ತೀವಿ ಏನಕ್ಕೆ ಕಲ್ಲಲ್ಲ ಹಿಂಗಿದೆ ಅಂತ ಎಲ್ಲ. ಇಮಿಡಿಯೇಟ್ ಆಗಿ ಅವ್ನ ಚಾನಲ್ ಹೆಸರು ಕೊಟ್ಟಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್ ಇವಾಗ ಹತ್ತಾ ಇದೀವಿ ಅಣ್ಣ. ಕೇಸು ಆಲ್ರೆಡಿ ಅರ್ಧ ಸೂಪ್ ಇಳಿದೋಯ್ತು. ಅದೇ ಇವಾಗ ಏನೋ ಗೊತ್ತಿಲ್ಲ, ಫುಲ್ ಟಯರ್ಡ್ ಆಗ್ತಿದೀವಿ ಜಾಸ್ತಿ. ಬನ್ನಿ ನೋಡೋಣ, ತೋರಿಸ್ತೀನಿ ಹಂಗೆ ಮುಂದೆ. ಇವಾಗ ನೋಡ್ತಾ ಇದೀರಲ್ವಾ, ಇದು ಯಾವ್ದು ಬಂದು ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಅಲ್ಲ, ಇದೆಲ್ಲ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು. ಅದು ಸೈಂಟಿಫಿಕ್ ರೀಸನೋ ಇಲ್ಲ ಮೈಥಾಲಜಿಕಲ್ ರೀಸನೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಒಂಥರ ನೋಡಕ್ ಚೆನ್ನಾಗಿರುತ್ತೆ. ಅಂದ್ರೆ ಇದೆಲ್ಲ ಒಂಥರ ನೇಚರ್ದು ಏನಂತಾರೆ ಅದ್ಭುತ. ಸೊ ಇವಾಗ ಆಕ್ಚುಲಿ ಕತ್ಲೆ ಆಗಿದೆ, ಸೊ ಅದಕ್ಕೆ ಅಷ್ಟೇನ್ ಕಾಣ್ತಾ ಇಲ್ಲ. ನಾನು ಫ್ಲಾಶ್ ಲೈಟ್ ಹಾಕೊಂಡು ಹಿಡಿತಾ ಇದ್ದೀನಿ. ಆಕ್ಚುಲಿ ಈವ್ನಿಂಗ್ ಬಂದ್ವಿ, ಬೆಳಗ್ಗೆ ಬಂದ್ರೆ ಸಖತ್ ಬಿಸಿಲಿದೆ. ಈ ಸೈಡ್ ಎಲ್ಲ ಹ್ಯೂಮಿಡು ಜಾಸ್ತಿ, ಬಿಸಿಲು ಜಾಸ್ತಿ. ಸೊ ಅದಕ್ಕೇನೆ ಇವಾಗ ಈವ್ನಿಂಗ್ ಬಂದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಲಿ ಅಂದ್ಬಿಟ್ಟು. ಸೊ ಮಸ್ತಾಗಿದೆ, ನೋಡ್ತಾ ಇದೀರಲ್ವಾ ಇನ್ಫ್ರಾಸ್ಟ್ರಕ್ಚರ್ಗಳು ಹೇಗಿದೆ ಅಂತ ನೋಡಿ. ಸಾರಿ, ಇನ್ಫ್ರಾಸ್ಟ್ರಕ್ಚರ್ ಅಂತ ಇದ್ದೀನಿ. ಇದೆಲ್ಲ ನೇಚರ್ ಬಿಲ್ಟು, ಮ್ಯಾನ್ ಮೇಡಲ್ಲ ನೋಡಿ. ಈ ಸಂದಿಲೆಲ್ಲ ಹೋಗ್ಬೇಕು. ಜಸ್ಟ್ ಇಲ್ಲಿ ಪಾತ್ವೆ ಮಾತ್ರ ಸಿಮೆಂಟ್ ಇಂದ ಮಾಡಿ ಗ್ರಿಲ್ಸ್ ಹಾಕಿದ್ದಾರೆ. ಅದು ಬಿಟ್ರೆ ಎಲ್ಲ ಬಂದು ಹ್ಯೂಮನ್ ಕೈಯಲ್ಲಿ ಏನೂ ಇಲ್ಲ ಗಾಯ್ಸ್. ಅಷ್ಟೇ, ಇವಾಗ ಹೊರಡ್ತಾ ಇದೀವಿ ಇಲ್ಲಿಂದ. ಇವಾಗ ಮತ್ತೆ ನೆಕ್ಸ್ಟ್ 2-3 ಪ್ಲೇಸ್ಗೆ ಹೋಗ್ಬೇಕು, ಅದನ್ನೆಲ್ಲ ತೋರಿಸ್ತೀನಿ. ಏನು ಕೈ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಕೆಳಗೆ ನೋಡ್ತಾ ಇದೀನಿ ಅನ್ಬಿಡಿ. ಮೆಟ್ಲಿದೆ, ಬಿದ್ದು ಹೋದ್ರೆ ಹಂಗೆ ಕೆಳಗೆ ರೋಲ್ಲ, ಕೆಳಗೆ ತಾನೇ ಹೋಗ್ಬಿಡ್ತೀನಿ. ಎಲ್ಲಾರ್ಗು ನಿಮ್ಗೆ ಸ್ಪಾಟ್ ಇಷ್ಟ ಆಯ್ತು ಅನ್ಸುತ್ತೆ, ಇಮಿಡಿಯೇಟ್ ಆಗಿ ಹೋಗಿ ವಿಡಿಯೋನ ಲೈಕ್ ಮಾಡಿ. ಇನ್ನ 2-3 ಜಾಗ ತೋರ್ಸೋದಿದೆ, ನೋಡೋಣ. ಆದ್ರೆ ಕವರ್ ಮಾಡ್ತೀನಿ. ಹಂಗೆ ಈ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ಡ್. ನಮ್ ಪಳಾರ್ ಪ್ರಶಾಂತ್ ಅವ್ರು ಯಾವ್ದೋ ಒಂದು ಹಿಸ್ಟ್ರಿಲ್ ಓದಿದ್ರಂತೆ. ಇಲ್ಲಿ ಹಳೆ ಕಾಲದಲ್ಲಿ ಕಾಡು ಮನುಷ್ಯರು ಅದ್ರ ಹಿಸ್ಟ್ರಿ ಎಲ್ಲ ಇಲ್ಲಿ ಕೆತ್ತಿಕ್ಕಿದಾರಂತೆ. ಅದು ನೋಡಿದ್ರೆ ಏನಂತೀರಾ? ಇಲ್ಲಿ ನೋಡಿ, ಯಾವ್ದೋ ಲವರ್ಸ್ ಗಳು ಕೆತ್ತಿಕೋರೆ. ಇದು ನಮ್ ಪಳಾರ್ ಪ್ರಶಾಂತ್ ಒಂದು 300 ಮೆಟ್ಲು ಇಳಿಸ್ಕೊಂಡ್ ಬಂದ ಇದನ್ನ ತೋರ್ಸಕ್ಕೆ. ಆಕ್ಚುಲಿ ಈ ಜಾಗ ಎಲ್ಲ ನಾವು ಡಿಸ್ಕವರೇ ಮಾಡಿಲ್ಲ, ಇವತ್ತು ಮಾಡ್ತಾ ಇರೋದು. ಇದು ನೋಡಿ ಸ್ಪಾಟ್ ಹೆಂಗಿದೆ, ಯಾವ್ದೋ ಮಾಟ ಮಂತ್ರ ಅದರ ಸ್ಪಾಟ್ ಅಲ್ಲಿ ಒಂದು ಗುಹೆ ಇದೆ, ಗೇಟ್ ಹಾಕಿದ್ದಾರೆ. ಹತ್ರ ಹೋಗಿ ನೋಡೋಣ ಏನಿದೆ ಅಂತ. ಪಳ್ಳಾರ್ ಅಂತ ಡ್ರ್ಯಾಗನ್ ಗೀಗನ್ ಎಲ್ಲ ಆಚೆ ಬರುತ್ತಾ, ಬನ್ನಿ ಈ ಜಾಗ ನೋಡಿ. ಇದು ಎಲ್ಲ ಇವತ್ತು ಇಲ್ಲಿ ಲೋಕಲೈಟ್ಸೇ ಇವತ್ತೇ ಎಕ್ಸ್ಪ್ಲೋರ್ ಮಾಡ್ತವ್ರೆ. ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನಿದೆ ಗೊತ್ತಿಲ್ಲ ಇಲ್ಲಿ. ಹಲೋ ಗಾಯ್ಸ್, ಇವತ್ತು ನಮ್ಮಪ್ಪ ಯಾವ್ದೋ ಒಂದ್ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ನಾನೇ ನೋಡಿಲ್ಲ, ಇಷ್ಟು ವರ್ಷ ಸಿರ್ಸಿಲ್ ಇದ್ರು, ಆದ್ರೆ ನೋಡಿದೀನಿ ಅಂತ ಹೇಳ್ತಾ ಇದಾರೆ. ಬನ್ನಿ ನೋಡೋಣ ಯಾವ ಲೊಕೇಶನ್ ಅಂತ. ಗಾಯ್ಸ್ ನೋಡಿ, ಹಂಗೆ ಹೋಗ್ತಾ ಇದೀವಿ. ಇವ್ ನನ್ ಕಸಿನ್ ದರ್ಶನ್ ಕುರ್ಗಿ ಅಂತ. ಈಗ ಹೋಗ್ತಾ ಇರೋ ಪ್ಲೇಸ್ ಬಂದು ಒಂದು ಕಾಡು, ಅಮೆಜಾನ್ ಸೆಕೆಂಡ್ ಫಾರೆಸ್ಟ್ ಒಂದು ಸಿರ್ಸಿಲ್ ಇದೆ. ಇದು ಯಾವ ರೂಟ್ ಕೂಡ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಹೋಗ್ತಾ ಇರೋದು ನೋಡಿ. ಹಾಗೆ ಸುಮ್ನೆ ರ್ಯಾಂಡಮ್ ಆಗಿ ಇಲ್ಲೊಂದು ಅಮೆಜಾನ್ ಫಾರೆಸ್ಟ್ ಸಿಕ್ತದ್ರ ಒಳಗೆ ಹೋಗ್ತಾ ಇದೀವಿ. ಇಲ್ಲಿ ತನ ಇಲ್ಲಿ ಕಾಲೇ ಇಟ್ಟಿಲ್ಲ. ಆ ಕಡೆ ಸ್ವಲ್ಪ ಮೇಲೆ ಹೋದ್ರೆ ಸಿಟಿ ಇದೆ. ಆದ್ರೆ ನಾವ್ ಇಲ್ಲಿ ಸ್ವಲ್ಪ ಕೆಳಗೆ ಇಳ್ಕೊಂಡ್ ಬಂದ್ವಿ. ನೋಡ್ರೆ ಫುಲ್ ಕಾಡು, ಏನಂತ ಗೊತ್ತಿಲ್ಲ. ಹುಡುಕ್ತಾ ಇದೀವಿ, ನೆಟ್ವರ್ಕ್ ಕೂಡ ಇಲ್ಲ. ನೆಟ್ವರ್ಕ್ ಹೋಯ್ತು ಅಂದ್ಬಿಟ್ಟು ಇವಾಗ ಬರ್ತೈತೆ. ಸೊ ಮಸ್ತಾಗಿದೆ ಜಾಗ, ನಾನೇ ಇಷ್ಟು ವರ್ಷ ಆದ್ರೂ ನೋಡಿರ್ಲಿಲ್ಲ. ಕೆಳಗಡೆ ಆಕ್ಚುಲಿ ಪ್ಲೇಸ್ ಹೆಸರು ಬನ್ನಿ ಆನೆ ಹೊಂಡ ಇಲ್ಲ ಆನೆ ಗುಂಡಿ ಅಂತ ಕರೀತಾರೆ. ಇಲ್ಲಿ ಅವಾಗಿನ ಟೈಮಲ್ಲಿ, ಅಂದ್ರೆ ನಮ್ಮಪ್ಪ ಚಿಕ್ಕವರೆಲ್ಲ ಇದ್ದಾಗ ಆನೆಗಳು ನೀರ್ ಕುಡಿಯಕ್ ಬರ್ತಾ ಇತ್ತಂತೆ. ಅದಕ್ಕೆ ಇದಕ್ಕೆ ಆ ಹೆಸರು ಕೊಟ್ಟಿದ್ದಾರೆ. ಗೂಗಲ್ ಮ್ಯಾಪ್ ಅಲ್ಲಿ ಎಲ್ಲ ಹುಡುಕ್ರೆ ಹೆಸರು ಸಿಗಲ್ಲ. ಇಲ್ಲಿ ಲೋಕಲ್ ಏಡ್ಸ್ ಮಾತ್ರ ಗೊತ್ತಿರೋದು. ಬನ್ನಿ ತೋರಿಸ್ತೀನಿ ಗೈಸ್. ಇವಾಗ ನೋಡಿ ಬಂದಿದೀವಿ. ಇದು ಸುತ್ತಲೂ ಕಾಡಿದೆ, ಎಲ್ಲ ಕಡೆ ಕಾಡಿದೆ. ಅದ್ರ ಮಧ್ಯದಲ್ಲಿ ಇಲ್ಲೊಂದು ಪಾಂಡ್ ಇದೆ. ಸೊ ಇದೇ ಪಾಂಡ್ನ ಆನೆ ಗುಂಡಿ ಇಲ್ಲ ಆನೆ ಹೊಂಡ ಅಂತ ಕರಿತಾ ಇದ್ರು. ಆಕ್ಚುಲಿ ನಮ್ಮ ಅಪ್ಪನ ಟೈಮಲ್ಲೂ ಅಲ್ಲ, ನಮ್ ತಾತನ್ ಟೈಮಲ್ಲಿ ಇಲ್ಲಿ ಆನೆಗಳು ಬಂದು ನೀರ್ ಕುಡಿತಾ ಇತ್ತಂತೆ. ಸೊ ಅದಕ್ಕಾಗಿ ಇದನ್ನ ಆನೆ ಗುಂಡಿ ಅಂತ ಹೆಸರಿಟ್ಟಿದ್ದಾರೆ. ಗುಂಡಿ ಇಲ್ಲ ಹೊಂಡ ಅಂದ್ರೆ ಬೇಸಿಕಲಿ ಪಾಂಡ್ ಅಂತ ನಮ್ದು ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ.
ಸೊ ಮತ್ತೇನಿಲ್ಲ ಇಲ್ಲಿ ಹೇಳೋಕೆ. ಓಕೆ ಬಾಯ್ ಬಾಯ್. ನಾವು ಇವಾಗ ಸಿರ್ಸಿಯಿಂದ ಬ್ಯಾಂಗ್ಳೂರ್ಗೆ ಓಡ್ತಾ ಇದ್ದೀವಿ ಅಷ್ಟೇ. ಫೈನಲ್ ಜಾತ್ರೆನೂ ಮುಗೀತು, ಸುತ್ತಾಡಿದೆಲ್ಲ ಮುಗೀತು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮಿಸ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬರ್ಸ್ ಕೌಂಟ್ ಬೇಗ ಇನ್ಕ್ರೀಸ್ ಮಾಡಿ.